ತಾರಕಕ್ಕೇರಿದ ವಿವಾದದ ಜಾಗದ ರಿಜಿಸ್ಟ್ರೇಷನ್. ನಮ್ಗೇನ್ ಭಯ ಇಲ್ಲ. ಸಾರ್ವಜನಿಕರ ಕೆಲಸ ಮಾಡಕ್ಕೆ ನಾವು ಸಾರ್ವಜನಿಕ ಜೀವನದಲ್ಲಿ ಇರೋದು 100 ಸಲ ಆಚೆ ಕಳಿಸ್ಬಿಟ್ಟು ಹೋಗ್ಬಿಡಕ್ಕಂತ ನಾವು. ಮತ್ತೆ ರಣರಂಗವಾಯಿತು ತುಮಕೂರು ಮಹಾನಗರ ಪಾಲಿಕೆ. ಯಾರು ಕೇಳೋರಿಲ್ಲ ಅಂತ ತಿಳ್ಕೊಂಡ್ರೆ ಅದು ನಿಮ್ಗೆ ತಪ್ಪೋದು. ಬಹಳ ಜನ ಇದ್ದಾರೆ ಕೇಳೋರು. ನಿಮ್ಗೆ ಇಷ್ಟ ಬಂದಂಗೆಲ್ಲ ಮಾಡಕ್ಕಲ್ಲ ಇರೋದು. ಕಾಂಗ್ರೆಸ್ ಭವನ ನಿರ್ಮಾಣದ ಜಾಗಕ್ಕೆ ಮತ್ತೆ ಜಟಾಪಟಿ. ಕಾಂಗ್ರೆಸ್ ಭವನಕ್ಕೆ ಜಾಗ ರಿಜಿಸ್ಟ್ರೇಷನ್, ಬಿಜೆಪಿ ಕೆಂಡಾಮಂಡಲ. ಸೇವೆ ಮಾಡೋದು ಬೇಡ, ನೀವು ಮಾಡೋ ಕಾನೂನು ರೀತಿ ಕೆಲಸ ಮಾಡಿ. ಎಸ್, ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಮತ್ತೊಂದು ಹೈಡ್ರಾಮವೇ ಸೃಷ್ಟಿಯಾಗಿತ್ತು. ಪೊಲೀಸರು ಹಾಗೂ ಬಿಜೆಪಿ ನಾಯಕರ ನಡುವೆ ವಾಗ್ವಾದ, ಕೆಲಕಾಲ ಆತಂಕದ ವಾತಾವರಣ. ಕಂದಾಯ ಅಧಿಕಾರಿಗೆ ಸನ್ಮಾನಕ್ಕೆ ಮುಂದಾದ ಬಿಜೆಪಿ ನಾಯಕರು. ಅಷ್ಟಕ್ಕೂ ಇಷ್ಟೆಲ್ಲ ಹೈಡ್ರಾಮಕ್ಕೆ ಕಾರಣವಾಗಿರೋದು ವಿವಾದಿತ ಜಾಗ ಕಾಂಗ್ರೆಸ್ ಭವನಕ್ಕೆ ರಿಜಿಸ್ಟ್ರೇಷನ್ ಆಗಿರೋದು. ಹೌದು, ಕಳೆದ ವಾರ ಅಂದ್ರೆ ಆಗಸ್ಟ್ 13ರಂದು ಕಾಂಗ್ರೆಸ್ ಭವನದ ನಿರ್ಮಾಣಕ್ಕಾಗಿ ನಗರದ ಮರಳೂರು ಗ್ರಾಮದ ಸರ್ವೆ ನಂಬರ್ 87/2ರಲ್ಲಿರೋ ಜಾಗವನ್ನ ರಿಜಿಸ್ಟ್ರೇಷನ್ ಮಾಡಲಾಗಿತ್ತು. ರಿಜಿಸ್ಟ್ರೇಷನ್ ದಿನವೂ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರ ನಡುವೆ ಮಾರಾಮಾರಿ ನಡೆದಿತ್ತು. ತೀವ್ರ ಜಟಾಪಟಿಯ ನಡುವೆಯೂ ಕಾಂಗ್ರೆಸ್ ಭವನ ನಿರ್ಮಾಣಕ್ಕೆ 2 ಎಕರೆ ವಿವಾದಿತ ಜಾಗವನ್ನ ನೋಂದಣಿ ಮಾಡಲಾಗಿತ್ತು. ಆದರೆ ಜಾಗ ರಿಜಿಸ್ಟ್ರೇಷನ್ಗೆ ಜಿಲ್ಲಾ ಬಿಜೆಪಿ ನಾಯಕರು ಕೆಂಡಾಮಂಡಲರಾಗಿದ್ದು, ಇಂದು ಮಹಾನಗರ ಪಾಲಿಕೆಗೆ ಆಗಮಿಸಿ ಹೈಡ್ರಾಮವೇ ಸೃಷ್ಟಿ ಮಾಡಿದ್ರು. ಇನ್ನು ತುಮಕೂರು ಮಹಾನಗರ ಪಾಲಿಕೆಗೆ ಆಗಮಿಸಿದ ಬಿಜೆಪಿ ನಾಯಕರು ಪಾಲಿಕೆ ರೆವಿನ್ಯೂ ಆಯುಕ್ತರಾದ ರುದ್ರಮುನಿಗೆ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡ್ರು. ಬಿಜೆಪಿ ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ 100 ಮಂದಿ ಬಿಜೆಪಿ ಮುಖಂಡರು ತುಮಕೂರು ನಗರದಲ್ಲಿ ಯಾರೋ ಹೇಳೋರಿಲ್ಲ ಕೇಳೋರಿಲ್ವಾ, ಯಾವುದೇ ಸರಿಯಾದ ದಾಖಲೆ ಇಲ್ಲದೆ ಈ ಸ್ವತ್ತನ್ನ ಮಾಡಿಕೊಟ್ಟಿದ್ದಾರೆ. ಎಲ್ಲಾ ದಾಖಲೆಗಳನ್ನ ಕೊಟ್ಟರೂ ಈ ಸ್ವತ್ತು ಮಾಡಿಕೊಡುವುದಿಲ್ಲ. ಆದರೆ ಕಾಂಗ್ರೆಸ್ ಭವನಕ್ಕೆ 2 ದಿನದಲ್ಲಿ ಈ ಸ್ವತ್ತು ಮಾಡಿಕೊಟ್ಟಿದ್ದಾರೆ. ಇಂತಹ ಅಧಿಕಾರಿಯನ್ನ ನಾವು ನೋಡಿಲ್ಲ ಎಂದು ಕಂದಾಯ ಆಯುಕ್ತರಾದ ರುದ್ರಮುನಿಗೆ ಬಿಜೆಪಿ ಮುಖಂಡರು ಫುಲ್ ಕ್ಲಾಸ್ ತಗೊಂಡ್ರು. ಇನ್ನು ಪಾಲಿಕೆ ಕಂದಾಯ ಆಯುಕ್ತರಾದ ರುದ್ರಮುನಿ ನಡವಳಿಕೆಗೆ ಬೇಸತ್ತ ಬಿಜೆಪಿ ಮುಖಂಡರು ಅಧಿಕಾರಿಗಳಿಗೆ ಸನ್ಮಾನ ಮಾಡಲು ಮುಂದಾಗಿದ್ರು. ಅಧಿಕಾರಿಯನ್ನ ಕೂಡಲೇ ಅಮಾನತು ಮಾಡಬೇಕೆಂದು ಆಗ್ರಹಿಸಿದ್ರು. ಈ ವೇಳೆ ಮಧ್ಯ ಪ್ರವೇಶಿಸಿದ ಪೊಲೀಸರು ಬಿಜೆಪಿ ನಾಯಕರನ್ನ ತಡೆದ್ರು. ಈ ವೇಳೆ ಮಾತನಾಡಿದ ಜಿಲ್ಲಾಧ್ಯಕ್ಷ ರವಿ ಹೆಬ್ಬಾಕ, ತುಮಕೂರು ನಾಗರಿಕರು ದಾಖಲೆಗಳನ್ನ ಕೊಟ್ಟರೂ ಸಹ ಈ ಸ್ವತ್ತು ಮಾಡಿಕೊಡುವುದಿಲ್ಲ. ಇದರಿಂದ ಜನರಿಗೆ ಸಾಕಷ್ಟು ತೊಂದರೆಯಾಗ್ತಾ ಇದೆ. ಈ ಬಗ್ಗೆ ಪಾಲಿಕೆ ಕಂದಾಯ ಅಧಿಕಾರಿ ಸರಿಯಾಗಿ ಉತ್ತರ ಕೊಡಲು ಶಕ್ತರಾಗ್ತಾ ಇಲ್ಲ. ಅವರು ಮಾಡಿರೋ ತಪ್ಪನ್ನ ಒಪ್ಪಿಕೊಳ್ತಾ ಇಲ್ಲ. ಈ ಸ್ವತ್ತು ಸಂಬಂಧ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೇವೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಈ ಸ್ವತ್ತುಗಳ ಮಾಡೋ ವಿಚಾರದಲ್ಲಿ ಸಾರ್ವಜನಿಕರಿಗೆ ಆಗ್ತಿರ್ತಕ್ಕಂಥ ತೊಂದರೆಯನ್ನು ನೋಡಿ ನಾವು ಕೂಡ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿಚಾರದಲ್ಲಿ ಅನೇಕ ವಿಚಾರಗಳನ್ನ ಚರ್ಚೆ ಮಾಡೋಕ್ಕೆ ಬಂದ್ವಿ. ಕಮಿಷನರ್ ಇದಕ್ಕೋಸ್ಕರ ರೆವಿನ್ಯೂ ಡಿ ಸಿ ಅವ್ರ ಹತ್ರ ಇದುವರೆಗೂ ಮಾತಾಡಿದ್ವಿ. ದಾಖಲೆಗಳು ಏನೇನು ಬೇಕು ಅನ್ನೋದನ್ನ ಅವರ ಡಿಸ್ಪ್ಲೇ ಮಾಡಿದ್ದಾರೆ ಅವ್ರ ಆಫೀಸ್ ಮುಂದೆ, ತಾವು ನೋಡಿದ್ರಿ. ಯಾವುದೇ ದಾಖಲೆ ಇಲ್ದವನ್ನ ಇವರು ಬೇಕಾದರೆ ಯಾವುದು ಬೇಕಾದ್ರೂ ಈ ಸ್ವತ್ತು ಮಾಡ್ಬೋದು. ದಾಖಲೆ ಕೊಟ್ಟಂಥ ತುಮಕೂರು ನಾಗರಿಕರು 3-4 ತಿಂಗಳಿಂದ ಅಲ್ದ್ರೂ ಕೂಡ ಈ ಸ್ವತ್ತು ಹಾಕ್ತಿಲ್ಲ. ಈ ಸ್ವತ್ತು ಹಾಕ್ದಲ್ಲಿ ಅವ್ರಿಗೆ ಬೇಕಾದಂಥ ಲೋನ್ ಇರ್ಬೋದು, ಮಾರಾಟ ಇರ್ಬೋದು, ಮಾರ್ಟ್ಗೇಜ್ ಇರ್ಬೋದು, ಯಾವುದನ್ನು ಕೂಡ ಅವ್ರಿಗೆ ಆಗ್ತಾ ಇಲ್ಲ. ಇದು ಸಾರ್ವಜನಿಕರಿಗೆ, ಇವತ್ತು ತುಮಕೂರು ನಗರದ ಜನಕ್ಕೆ ಭಾಳ ಅನ್ಯಾಯ ಆಗ್ತಾ ಇದೆ. ಆ ಕಾರಣಕ್ಕೋಸ್ಕರ ಇವತ್ತು ನಾವು ನಗರ ಪಾಲಿಕೆ ಭೇಟಿ ಮಾಡಿ ಕಮಿಷನರ್ ಹತ್ರ ಮಾತಾಡಬೇಕು ಅಂತೇಳಿ ಈ ಹಿಂದೆ ಅಲ್ಲೇ ನಾವು ಅರ್ಜಿ ಕೊಟ್ಟಿದ್ವಿ, ಅದು ಎಂಡಾರ್ಸ್ಮೆಂಟು ತಗೊಂಡಿದ್ವಿ. ಬಂದಂಥ ಸಂದರ್ಭದಲ್ಲಿ ಅವ್ರು ಇಲ್ಲದಕ್ಕೋಸ್ಕರ ರೆವಿನ್ಯೂ ಡಿ ಸಿ ಅವ್ರನ್ನ ತಾವೆಲ್ಲ ನೋಡಿದ್ರು. ಅದಾದಮೇಲೆ ನಡೆದಂಥ ಘಟನೆಗಳನ್ನ ಅವ್ರಿಗೆ ಸರಿಯಾಗಿ ಉತ್ತರನ ಕೊಡೋದಕ್ಕೆ ಶಕ್ತಿ ಇಲ್ಲ. ಅವರು ಮಾಡಿರೋ ತಪ್ಪನ್ನ ಒಪ್ಕೊಳಕ್ಕಿಲ್ಲ. ರೆವಿನ್ಯೂ ಸೈಟ್ನ ಈ ಸ್ವತ್ತು ಮಾಡ್ಬೋದಾ ಅಂದರೆ ಅವರು ಹೂ ಅಂತಲೂ ಹೇಳಲ್ಲ, ಹೂ ಅಂತಲೂ ಹೇಳಲ್ಲ. ಕಾನೂನು ಪ್ರಕಾರ ರೆವಿನ್ಯೂ ಆಸ್ತಿಗಳಿಗೆ ಕನ್ವರ್ಷನ್ ಆಗದಲ್ಲೇ ಟೂಡಾ ಮತ್ತು ಪ್ಲಾನ್ ಅಪ್ರೂವಲ್ ಇಲ್ದಲೆ ಈ ಸ್ವತ್ತು ಮಾಡೋಂಗಿಲ್ಲ. ಅದನ್ನು ಮಾಡ್ತಾರೆ. ಏನು ಈ ಹಿಂದೆ ಆಲ್ರೆಡಿ PID ನಂಬರ್ ಎಕ್ಸಿಸ್ಟ್ ಇದೆ ನಗರ ಪಾಲಿಕೆಯಲ್ಲಿ, ಅದನ್ನು ಎಲ್ಲ ದಾಖಲೆಗಳು ನೋಡೇ PID ನಂಬರ್ ಮಾಡಿದ್ದೀರಾ, ಅದನ್ನು ಈ ಸ್ವತ್ತು ಮಾಡಿ ಅವ್ರಿಗೆ ತೊಂದರೆ ಕೊಡಬೇಡಿ. 108 ದಾಖಲೆಗಳನ್ನ ಕೇಳಬೇಡಿ, ನಿಮ್ಮ ಹತ್ರ ಆಗಲೇ ದಾಖಲೆ ಇದೆ.
ಅವರು MR ಎಕ್ಸ್ಟ್ರಾಕ್ಟ್ ತನ್ನಿ ಅಂದರೆ ದಾಖಲೆ ಇರೋದು ನಗರ ಪಾಲಿಕೆಯಲ್ಲೇ, ಸಾರ್ವಜನಿಕರೇ ಅಂತ ತರ್ತಾರೆ, ನಾಗರಿಕರೇ ಅಂತ ತರ್ತಾರೆ, ಅವರೇ ಅಲ್ಲೇ ನೋಡಿ ವೆರಿಫೈ ಮಾಡಿ ಮಾಡ್ಬೋದು. ಡೌಟ್ ಇದ್ದರೆ ನಾವು ಹಂಗಂತ ಏಕಾಏಕಿ ಎಲ್ಲದೂ ಮಾಡಿ ಅಂತಲೂ ನಾವು ಹೇಳಲ್ಲ. ಈ ನಗರ ಪಾಲಿಕೆ ಸತ್ತು ಹೋಗಿದೆ. ಯಾವುದೇ ಸಾರ್ವಜನಿಕ ಕೆಲಸ ಈ ನಗರ ಪಾಲಿಕೆಯಲ್ಲಿ ಆಗ್ತಾ ಇಲ್ಲ. ನಾಗರಿಕರು ಭಾಳ ಕಷ್ಟಪಟ್ಟು ತುಮಕೂರಲ್ಲಿ ಎಣಗ್ತಾ ಇದ್ದಾರೆ ಇವ್ರ ಹತ್ರ. ಆ ಕಾರಣಕ್ಕೋಸ್ಕರ ಇವತ್ತು ಬಂದಿದ್ದೀವಿ. ಕಮಿಷನರ್ ಇಲ್ಲ, ಕಮಿಷನರು ಬಂದ ಮೇಲೆ 2 ದಿನದಲ್ಲಿ ತಮ್ಮ ಸಭೆ ಕರಿತೀವಿ ಅಂತ ಹೇಳಿದ್ದಾರೆ. ಸೊ ನಾವೀಗ ಹೋಗ್ತಾ ಇದ್ದೀವಿ ಕಮಿಷನರ್ ಹತ್ರ ಹೋಗಿ ಅದಾದಮೇಲೆ ಯಾವ ರೀತಿಯ ಹೋರಾಟವನ್ನು ಮಾಡಬೇಕು ಈ ಸ್ವತ್ತಿಗೆ ಸಂಬಂಧಪಟ್ಟಂಗೆ, ವಿಶೇಷವಾಗಿ ಈ ಸ್ವತ್ತು. ಯಾಕೆ ಅಂದರೆ ನೀವು ರಿಜಿಸ್ಟರ್ ಮಾಡಬೇಕು, ಮಾರಾಟ ಮಾಡಬೇಕು ಅವ್ನ ಕಷ್ಟಕ್ಕೆ ಅಂದರೆ ಈ ಸ್ವತ್ತಿಲ್ಲ ರಿಜಿಸ್ಟರ್ ಆಗಲ್ಲ. ಲೋನ್ ತಗೋಬೇಕು ರಿಜಿಸ್ಟರ್ ಆಗಲ್ಲ, ಗಿಫ್ಟ್ ಮಾಡಬೇಕು ರಿಜಿಸ್ಟರ್ ಆಗಲ್ಲ. ಅದಕ್ಕೆಲ್ಲದಕ್ಕೂ ಮೂಲ ದಾಖಲೆ ಈ ಸ್ವತ್ತು. ಅದನ್ನು ಟ್ರಂಪ್ ಕಾರ್ಡ್ ಇಟ್ಕೊಂಡು ಇವರು ಹ್ಯಾರಾಸ್ಮೆಂಟ್ ಮಾಡ್ತಾವ್ರೆ ನಾಗರಿಕರನ್ನ. ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಇವತ್ತು ಬಂದು ಕೇಳಿದೆ. 2 ದಿನ ಸಮಯ ತಾಂಡಿದ್ದಾರೆ ಅವರು. ನಗರ ಪಾಲಿಕೆ ಕಾರ್ಪೊರೇಟರ್ ಕಮಿಷನರ್ ಬರಲಿ ಅಂತೇಳಿ. ಅವ್ರು ಬಂದ ಮೇಲೆ ಮುಂದಿನ ದಿನ ಅವ್ರ ಹತ್ರ ಚರ್ಚೆ ಮಾಡಿ. ಇತ್ತ ಬಿಜೆಪಿ ನಾಯಕರ ಜೊತೆ ಮಾತುಕತೆ ನಡೆಸಿದ ಕಂದಾಯ ಆಯುಕ್ತರು 2 ದಿನಗಳಲ್ಲಿ ಟೈಮ್ ಪಡೆದುಕೊಂಡಿದ್ದು ಕಮಿಷನರ್ ಜೊತೆ ಚರ್ಚೆಯನ್ನ ಮಾಡಿ ಉತ್ತರ ಕೊಡ್ತೇವೆ ಎಂದಿದ್ದಾರೆ. ಅಧಿಕಾರಿ ಮಾತಿಗೆ ಒಪ್ಪಿದ ಬಿಜೆಪಿ ನಾಯಕರು ವಾಪಸ್ ತೆರಳಿದ್ದು ಮುಂದಿನ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಅದೇನೇ ಆಗಲಿ, ತುಮಕೂರಿನಲ್ಲಿ ಕಾಂಗ್ರೆಸ್ ಭವನ ನಿರ್ಮಾಣದ ಜಾಗಕ್ಕೆ ಬಿಜೆಪಿ ನಾಯಕರ ರೋಷಾಗ್ನಿ ದಿನದಿಂದ ದಿನಕ್ಕೆ ಹೆಚ್ಚಾಗಿದೆ. ವಿವಾದಿತ ಜಾಗ ಕೋರ್ಟ್ನಲ್ಲಿ ಕೇಸಿದ್ರೂ ಅಧಿಕಾರಿಗಳು ಹೇಗೆ ರಿಜಿಸ್ಟ್ರೇಷನ್ ಮಾಡಿದ್ರು ಎಂದು ಸಾರ್ವಜನಿಕರಲ್ಲಿ ಪ್ರಶ್ನೆ ಎದ್ದಿದೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಬಿಜೆಪಿ ನಾಯಕರ ಸಮರ ಮತ್ಯಾವ ತಿರುವನ್ನ ಪಡೆಯುತ್ತೋ ಎಂದು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.